ನಮಸ್ಕಾರ, ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಈಸಿನೂ ಟೇಸ್ಟಿನೂ ಮತ್ತು ಹೆಲ್ದಿ ಕೂಡ. ಬೆಳಗ್ಗೆ ಕಡಿಮೆ ಸಮಯದಲ್ಲಿ ಅವಸರದಲ್ಲಿನೂ ಮಾಡ್ಕೋಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪ್ಯಾನ್ಗೆ ನಾನು ಅರ್ಧ ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ನೀವು ತೆಳು ಅವಲಕ್ಕಿಯನ್ನಾದ್ರೂ ತೊಗೋಬೋದು ರೀ. ಇದನ್ನ ಈಗ ಹುರ್ಕೋತೀನಿ ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಹುರಿತೀನಿ ರೀ. ಅಂದ್ರೆ ಆ ಅವಲಕ್ಕಿ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕ್ರಿ. ನೀವು ತೆಳು ಅವಲಕ್ಕಿ ಆದ್ರೂ ತೊಗೊರಿ, ನಡೀತದೆ. ನಾನು ಒಂದು 2 ನಿಮಿಷ ಆಗಷ್ಟೇ ಇವನ್ನ ಹುರಿದಿದ್ದೀನಿ ರೀ. ನೋಡ್ರಿ, ಈಗ ಅವಲಕ್ಕಿ ಹುರಿದವ್ರಿ. ಇದೇ ಅವಲಕ್ಕಿ ಒಳಗೆ ನಾನು ಯಾವ ಬಟ್ಲೆ ಅವಲಕ್ಕಿ ತೊಗೊಂಡಿನಲ್ರಿ, ಅದರಲ್ಲೇ 1 ಬಟ್ಲಾಗಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ರೀ. ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಇದನ್ನ ಲೋ ಫ್ಲೇಮ್ನಲ್ಲಿ ಇಟ್ಟಿನೇ ಹುರಿಬೇಕ್ರಿ. ರವಾ ಎಳ್ಳೆಳ್ ಥರನೂ ಹುರಿಬೇಕು, ಅದರ ಕಲರ್ ಚೇಂಜ್ ಆಗಬಾರ್ದ್ರಿ. ಅಂದ್ರೆ ಬೆಳ್ಳಗನೆ ಇರ್ಬೇಕದು. ನೀವು ಹೈ ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಇಟ್ರಂದ್ರೆ ರವಾ ಬೇಗನೆ ಕೆಂಪಾಗಿ ಕಲರ್ ಚೇಂಜ್ ಆಗ್ತದ್ರಿ. ನಾನು ಲೋ ಫ್ಲೇಮ್ನಲ್ಲಿ ಇಟ್ಟನೆ ಒಂದು 3 ನಿಮಿಷ ಆಗಷ್ಟ ಹುರಿದಿದ್ದೀನಿ ನೋಡಿ. ಅದಕ್ಕೆ ಮೀಡಿಯಂ ಫ್ಲೇಮ್ದಲ್ಲೇನು ಇಡಬೇಡ್ರಿ, ಹೈ ಫ್ಲೇಮ್ದಲ್ಲೇನು ಇಡಬೇಡ್ರಿ. ಸ್ವಲ್ಪ ಎಳ್ಳೆಳ್ ಥರ ಈ ರವಾ ಕಾಣಕತ್ತದ್ರಿ. ನೋಡ್ರಿ, ಈಗ ಚಂದಂಗೆ ರವೆ ಹುರಿದದ್ರಿ. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ರವೆ ಒಂದು ಸ್ವಲ್ಪನೂ ಕಲರ್ ಚೇಂಜ್ ಆಗಿಲ್ಲ, ಆದರೆ ಎಳ್ಳೆಳ ಥರ ಆಗಿ ಚಂದಂಗೆ ರವೆ ಹುರಿದದ್ರಿ. ಇಷ್ಟು ಹುರಿದ್ರೆ ಸಾಕ್ರಿ. ನೋಡಿ, ಈಗ ಇದು ಕರೆಕ್ಟಾಗಿ ಹುರಿದದ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಇದನ್ನು ನಾನೀಗ ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ಇದೊಂದು ಸ್ವಲ್ಪ ಹೊತ್ತು ಆರ್ಲಿ ರೀ. ನಾನು ಆರಿದ ಮೇಲೆ ಯೂಸ್ ಮಾಡ್ತೀನಿ. ಅನ್ಕತಕ್ಕ ಸೈಡ್ಗೆ ಇಡ್ತೀನಿ ಇದನ್ನು. ಈಗ ಒಂದು ಮಿಕ್ಸಿ ಜಾರಿಗೆ ಈಗ ಅದರ ರವೆ ಮತ್ತು ಅವಲಕ್ಕಿ ಆರ್ಯಾದ್ರಿ. ಈಗ ಅದನ್ನು ಹಾಕೋತಾ ಇದ್ದೀನಿ. ರವೆ ಬಿಸಿ ಇದ್ದಾಗ ಹಾಕೋಬೇಡ್ರಿ, ಆರದ ಮೇಲೇ ಹಾಕೋದು. ನೋಡಿ, ಈಗ ಇದನ್ನು ಗ್ರೈಂಡ್ ಮಾಡ್ತೀನಿ ರೀ. ಅಂದ್ರೆ ಅವಲಕ್ಕಿನೂ ಚಂದಂಗಿ ಪುಡಿ ಆಗಲಿ ರೀ. ನೋಡಿ, ರವೆ ಅವಲಕ್ಕಿ ಸೇರಿ ಫೈನ್ ಪೌಡ್ರ್ ಥರ ರೆಡಿ ಆಗಿದೆ ರೀ. ನೋಡಿ, ತುಂಬಾ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇಷ್ಟ ಆದ್ರೆ ಸಾಕ್ರಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ. ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಈಗ ನೋಡಿ, ಆ ಅವಲಕ್ಕಿ ರವೆಯನ್ನು ಪೌಡ್ರ್ ಮಾಡ್ಕೊಂಡಿರೋದನ್ನ ಇದ್ರಾಗ ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಬೈಂಡಿಂಗ್ ಸಲುವಾಗಿ 2 ಸ್ಪೂನ್ ಆಗಷ್ಟು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ರೀ. ಟೇಸ್ಟೂ ಚೆನ್ನಾಗಿ ಬರ್ತದೆ ಮತ್ತು ಕಲರ್ನೂ ಚೆನ್ನಾಗಿ ಬರ್ತದೆ ರೀ. ಇದಕ್ಕೆ ನಾನು 1 ಕಪ್ ಆಗಷ್ಟು ಸಪ್ಪಗಿರೋ ಮೊಸರನ್ನ ಹಾಕ್ತಾಯಿದ್ದೀನಿ ರೀ. ನೀವು ಮನೆಯಲ್ಲಿ ಮಾಡಿರೋದು ಹಾಕ್ರಿ, ಹೊರಗಡೆಯಿಂದ ತಂದ್ರೆ ಯಾವುದಾದ್ರೂ ನಡೀತದೆ. ಹುಳಿ ಮೊಸರು ಇತ್ತಂದ್ರೆ ಬೇಡ್ರಿ. ಆ ಹುಳಿ ಮೊಸರು ಇತ್ತಂದ್ರೆ ನೀವು ಅಲ್ಲಿ ಬಟ್ಟೆಯಲ್ಲಿ ಕಟ್ಟಿ ಆ ನೀರನ್ನು ತೆಗೆದು ಹಾಕ್ರಿ. ಅವಾಗದು ಹುಳಿ ಅಂಶನೂ ಕಡಿಮೆ ಇರ್ತದೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಆ ರವೆ ಅವಲಕ್ಕಿ ಪೌಡ್ರ್ ಜೊತೆ ಮೊಸರು ಮಿಕ್ಸ್ ಆಗಲಿ ರೀ. ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ 1 ಕಪ್ ಆಗಷ್ಟು ಹಾಕಿದ್ದೀನಿ ರೀ. ಹಾಕಿ ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ನೋಡಿ, ಒಮ್ಮೆಲೆ ಹಾಕ್ಬೇಡ್ರಿ, ನೋಡ್ಕೊಂಡು ನೀರು ಹಾಕಕ್ಕೆ ಬರ್ತದೆ. ಅದಕ್ಕೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ. ಈಗಿಷ್ಟ ಗಟ್ಟಿ ಸಾಕ್ರಿ. ಮತ್ತು ಬೇಕಂದ್ರೂ ನೀರು ಆಮೇಲೇನೂ ಹಾಕೊಳಕ್ಕೆ ಬರ್ತದೆ ರೀ. ನೋಡಿ, ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ. ಇದನ್ನು ನಾನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಅಂದ್ರೆ ರವೆನೂ ಚೆಂದಾಗಿ ನೆನೀತದೆ ರೀ. ನೋಡಿ, 10 ನಿಮಿಷ ಆಗ್ಯದ್ರಿ. ನೋಡಿ, ರವೆ ಆ ಮೊಸರು ನೀರನ್ನು ಹೀರ್ಕೊಂಡು ಮತ್ತು ತುಂಬಾ ಗಟ್ಟಿಯಾಗಿದ್ರೆ ಅದು. ನೋಡಿ, ಈಗ ರವೆ ಚೆಂದಾಗಿ ನೆಂದಿದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತು ಮಿಕ್ಸ್ ಮಾಡೋಣ್ರಿ. ಅಂದರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರ್ಬೇಕಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ರೀ. ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಇರಲ್ಲ. ಆ ಥರ ಇರಬೇಕನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ರೀ. ನೋಡಿ, ಹಿಟ್ಟು ಈ ಥರ ಇರ್ಬೇಕ್ರಿ. ಅದಕ್ಕೆ ಸ್ವಲ್ಪ ನೋಡೋಣ ನೀರನ್ನು ಹಾಕೋರಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಅದನ್ನು ಮಿಕ್ಸ್ ಮಾಡ್ತೀನಿ ರೀ. ಇದು ಕರೆಕ್ಟಾಗಿ ರೆಡಿ ಆಗಿದೆ. ಈ ಬ್ರೇಕ್ಫಾಸ್ಟನ್ನು ಇನ್ಸ್ಟೆಂಟಾಗಿ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಈನೋ ಹಾಕ್ತಾಯಿದ್ದೀನಿ ರೀ. ಈನೋ ಹೆಲ್ತಿಗೆ ಒಳ್ಳೆಯದಲ್ಲ ಅಂದ್ರೆ ನೀವು ಒಂದು ಸಣ್ಣ ಸ್ಪೂನ್ಲೇ ಅರ್ಧ ಸ್ಪೂನ್ ಆಗಷ್ಟು ಬೇಕಿಂಗ್ ಸೋಡಾನು ಹಾಕ್ಬೋದು. ಅಥವಾ ಒಂದು 2 ಅವರ್ ನೆನೆ ಇಡ್ರಿ. ಅವಾಗೂ ಹಿಟ್ಟು ಫರ್ಮೆಂಟೇಷನ್ ಆಗಿ ತುಂಬಾ ಚೆನ್ನಾಗಿರೋ ದೋಸೆ ಬರ್ತಾವ್ರಿ. ಇದನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ರೀ.
ಏನೋ ಯಾವಾಗಲೂ ಲಾಸ್ಟಿಗೆ ಹಾಕ್ಬೇಕ್ರಿ. ಮತ್ತು ಇದನ್ನು ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲ ನಮಗೇನೋ ಬೇಡ ಹೆಲ್ತಿಗೆ ಒಳ್ಳೆಯದಲ್ಲ ಅಂದರೆ ಒಂದು 2 ಅವರ್ ನೆನೆ ಇಟ್ಟು ನೀವು ಆಮೇಲೇನೂ ಮಾಡ್ಕೋಬೋದು. ಈಗ ನಾನು ಹಿಟ್ಟನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಕರೆಕ್ಟಾಗಿ ಇರಬೇಕ್ರಿ. ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ನಾನೀಗ ದೋಸೆನ ಹಾಕಿ ತೋರಿಸ್ತೀನಿ. ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಸ್ವಲ್ಪ ಕಾಟನ್ ಬಟ್ಟೆಯಿಂದ ನೀರು ಹಚ್ಚಿ ಒರೆಸ್ತೀನಿ ರೀ. ಇವು ಸಾಫ್ಟ್ ದೋಸೆ ರೀ. ತುಂಬ ತೆಳುವೂ ಹಾಕ್ಬೇಡ್ರಿ, ತುಂಬ ದಪ್ಪನೂ ಹಾಕ್ಬೇಡ್ರಿ. ಆ ರೀತಿ ದೋಸೆ ಹಾಕ್ರಿ. ನೋಡಿ, ಇದಕ್ಕೆ ನಾನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಎಣ್ಣೆನೂ ಹಾಕೋಬೋದು. ಇದನ್ನು ಮುಚ್ಚೆನೇ 1 ನಿಮಿಷ ಬೇಯಿಸ್ತೇನೆ ರೀ. ನೋಡಿ ಎಷ್ಟು ಗುಳ್ಳೆ ಗುಳ್ಳೆ ಥರ ಎಷ್ಟು ಚೆನ್ನಾಗಿ ತೂತಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದದ ನೋಡಿ. ಮತ್ತೆ ಇದನ್ನು ತಿರುಗಿ ಬೇಯಿಸ್ತೀನಿ ರೀ. ನೋಡಿ ಕಲರ್ನು ತುಂಬಾ ಚೆನ್ನಾಗಿ ಬಂದದ ರೀ. ನೀವು ಬೆಳಗ್ಗೆ ಗಡಿಬಿಡಿಯಲ್ಲಿ ಇದನ್ನು ಬೇಗನೆ ಮಾಡ್ಕೋಬೋದು. ಮತ್ತು ತುಂಬಾ ಹೆಲ್ದಿ ಆಗಿರುವಂಥ ದೋಸೆ ರೀ. ನೋಡಿ 2 ಸೈಡು ಚೆನ್ನಾಗಿ ಬಂದೈತಿ. ಕಲರನ್ನು ತುಂಬಾ ಚೆನ್ನಾಗಿ ಬಂದದ. ಇನ್ನೊಂದು ದೋಸೆಯನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ ರೀ. ಅಕ್ಕಿ ಬೇಳೆ ನೆನೆಸ್ಬೇಕು, ರುಬ್ಬಬೇಕು, ಫರ್ಮೆಂಟೇಷನ್ ಮಾಡಬೇಕು ಆ ಥರ ಏನಿಲ್ಲ ರೀ. ನೀವು ಬೆಳಗ್ಗೆ ಗಡಿಬಿಡಿಯಲ್ಲಿ ಇದನ್ನು ಮಾಡಿಕೊಂಡು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇಲ್ಲಾಂದರೆ ಇದ್ರ ಮೇಲೇ ಈರುಳ್ಳಿ ಟೊಮ್ಯಾಟೊ ಅದು ಹಾಕಿ ಉತ್ತಪ್ಪ ಥರನೂ ಮಾಡಿ ಕೊಡ್ಬೋದು ರೀ. ಟೇಸ್ಟಿನೂ ಇರ್ತದೆ, ಹೆಲ್ದಿನೂ ಇರ್ತದೆ ರೀ. ನೋಡಿರಿ ನಾನು ನಿಮ್ಗೆ 2 ದೋಸೆನ ಹಾಕಿ ತೋರಿಸಿದ್ದೀನಿ ರೀ. ತುಂಬಾ ಚೆನ್ನಾಗಿ ಬರ್ತಾವೆ ರೀ. ಮತ್ತು ಟೇಸ್ಟೂ ಚೆನ್ನಾಗಿರ್ತದೆ ರೀ. ನೋಡಿ 2 ದೋಸೆ, ನಾನಿಲ್ಲಿ 4 ದೋಸೆ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಕಲರ್ ತುಂಬಾ ಚೆನ್ನಾಗಿ ಬಂದವು ರೀ. ಮತ್ತು ಎಷ್ಟು ಸಾಫ್ಟಾಗಿ ಅವ್ರು ತೋರಿಸ್ತೀನಿ ರೀ. ನಾನು ನಿಮಗೆ ಫಸ್ಟೇ ಹೇಳಿದ್ದೀನಿ ಸಾಫ್ಟ್ ದೋಸೆ ಅಂತೇಳಿ. ನೋಡಿ ತುಂಬಾ ಸಾಫ್ಟಾಗಿರುವಂಥ ದೋಸೆ. ಇಡೀ ದಿನ ಇಟ್ಟರು ಇಷ್ಟ ದೋಸೆ ಸಾಫ್ಟಾಗಿರ್ತಾವೆ ರೀ. ನೋಡಿ ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ದೋಸೆ. ಈ ರೀತಿ ಬಿಸಿ ಬಿಸಿ ದೋಸೆ ಚಟ್ನಿ ಒಂದಿದ್ರೆ ಸಾಕ್ರಿ. ತುಂಬಾ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟನ್ನು ನಾವು ಬೇಗನೆ ಬೆಳಗ್ಗೆ ಮಾಡ್ಕೋಬೋದು ರೀ. ಅದು ತುಂಬಾ ಚೆನ್ನಾಗಿ ದೋಸೆ ಬಂದವ್ರಿ. ಈ ರೆಸಿಪಿ ಈ ಬ್ರೇಕ್ಫಾಸ್ಟು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.